ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ತಾಯಂದ್ರೆ, ಜೊತೆಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಧಾರ್ಮಿಕ ಮುಖಂಡರೇ, ಸಾಮಾಜಿಕ ಮುಖಂಡರೇ, ಎಲ್ರಿಗೂ ಕೂಡ ಪ್ರೀತಿಯ ಸಲಾಂ ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ, ಕಾರ್ಯಕ್ರಮಗಳಲ್ಲಿ ಕೊನೆ ಭಾಷಣ ಮಾಡೋರಾಗಬಾರ್ದು, ಮನೇಲಿ ಹಿರಿ ಮಕ್ಕಳಾಗಿ ಹುಟ್ಟಬಾರ್ದು ಅನ್ನೋದು ನಿಮ್ಮ ಮಂಡ್ಯದ್ದೇ ಗಾದೆ. ಆದ್ರೂ ಕೂಡ ನಾನು ಮಾತಾಡ್ತೀನಿ. ಯಾಕಂದ್ರೆ ನಾನು ನಂಬುವಂಥ, ನಾನು ಪ್ರತಿಪಾದಿಸುವಂಥ ಬಹುದೊಡ್ಡ 3 ಸಿದ್ಧಾಂತಗಳಿಗೆ ಈ ವಕ್ಫ್ ಬಿಲ್ ಏನು ತಿದ್ದುಪಡಿಯನ್ನ ತಂದಿದ್ದಾರೆ, ಇದು ಹೊಡೆತವನ್ನ ಕೊಟ್ಟಿದೆ. ಜೊತೆಗೆ ಅತಿ ಹೆಚ್ಚು ಹಕ್ಕು ಈ ವಕ್ಫ್ ಬಿಲ್ ಅನ್ನ ವಿರೋಧಿಸೋದಕ್ಕೆ ಇರೋದು ನಮಗೆ, ಹೆಣ್ಣು ಮಕ್ಕಳಿಗೆ. ಯಾಕೆ ಅಂದ್ರೆ ಇಡೀ ದೇಶದಲ್ಲಿ 2014ರ ನಂತರ ಬಿಜೆಪಿ ಸರ್ಕಾರ ಬಂದ ನಂತರ ಅತ್ಯಂತ ನಿಕೃಷ್ಟವಾಗಿ, ಅತ್ಯಂತ ಹೆಚ್ಚು ದಾಳಿಗೆ ಒಳಗಾಗ್ತಾ ಇರುವಂಥದ್ದು ಯಾರು ಅಂತ ಕೇಳಿದ್ರೆ ಅದು ಭಾರತೀಯ ಮುಸಲ್ಮಾನ ಹೆಣ್ಣು ಮಕ್ಕಳು. ನಾವು ತಿನ್ನುವ ಅನ್ನ, ನಾವು ಹಾಕುವ ಉಡುಗೆ, ನಾವು ಓದುವ ಓದು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇವತ್ತು ಬಿಜೆಪಿ ಸರ್ಕಾರ ಮತ್ತು RSS ನವರು. ಪಾಪ ಇವತ್ತು ನರೇಂದ್ರ ಮೋದಿ ರವರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾದಂಥ ಕಾಳಜಿ ಬಂದ್ಬಿಟ್ಟಿದೆ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅಧಿಕಾರವನ್ನ ಕೊಡ್ತೀವಿ, ಇದುವರೆಗೆ ವಕ್ಫ್ ನಲ್ಲಿ ಹೆಣ್ಣು ಮಕ್ಕಳೇ ಇರಲಿಲ್ಲ ಅನ್ನುವಂಥ ಹಸಿ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಇದೇ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟ ಬಂದು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದಾಗ ಪಾಪ ನರೇಂದ್ರ ಮೋದಿ ರವರಿಗೆ, ಬಿಜೆಪಿ ಅವರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಕನಿಕರ ಇರಲಿಲ್ಲ. ಇವ್ರದ್ದೇ ಬಿಜೆಪಿ ಸರ್ಕಾರ ಇದ್ದಾಗ ನಾವು ತಲೆ ಮೇಲೆ ಹಾಕೊಳ್ಳೋ ಈ 1.5 ಮೀಟರ್ ಬಟ್ಟೆ ಮೇಲೆ ಕಣ್ ಹಾಕಿದಾಗ ಇವ್ರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಕನಿಕರ ಇರಲಿಲ್ಲ. ಉನ್ನಾವೋದಲ್ಲಿ, ಕಥುವಾದಲ್ಲಿ ಆಗಾಗ ಅಲ್ಲಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದಾಗ ಅತ್ಯಾಚಾರಗಳನ್ನ ಪರಾವಹಿಸಿಕೊಂಡು ಇವ್ರದೇ ಕ್ಯಾಬಿನೆಟ್ ನ ಮಿನಿಸ್ಟರ್ಗಳು, ಮಾಜಿ ಸಚಿವರುಗಳು ಬೀದಿಗಿಳಿದಾಗ ಪಾಪ ನರೇಂದ್ರ ಮೋದಿ ರವರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಕನಿಕರ ಹುಟ್ಟಲಿಲ್ಲ. ಇವತ್ತು ವಿಶೇಷವಾದಂಥ ಕಾಳಜಿ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಹುಟ್ಟಿ ನಾವು ಈ ವಕ್ಫ್ ತಿದ್ದುಪಡಿಯಲ್ಲಿ 2 ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಇದುವರೆಗೆ ವಕ್ಫ್ ಸಮಿತಿನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವಕಾಶನೇ ಇರಲಿಲ್ಲ ಅನ್ನುವಂಥ ಹಸಿ ಹಸಿ ಸುಳ್ಳನ್ನ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಾದ ನಾವು ಜೋರು ಧ್ವನಿಯಲ್ಲಿ ಹೇಳಬೇಕಾಗಿದೆ. 1995ರಲ್ಲಿ ಒಂದು ಕಾಯ್ದೆ ಏನು ವಕ್ಫ್ ಬಿಲ್ ಬಂತು, ಆ ವಕ್ಫ್ ಬಿಲ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ 2 ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ನಲ್ಲಿ ಅಂತ. ಕೇವಲ 3 ತಿಂಗಳಷ್ಟ ಹಿಂದೆ ಕರ್ನಾಟಕದ ಶಾಸಕಿಯಾಗಿರುವಂತಹ ಕನೀಸ್ ಫಾತಿಮಾರವರನ್ನ, ಹಾಗೆ IPS ಅಧಿಕಾರಿ ಆಗಿರುವಂತಹ ಸಾರಾ ಫಾತಿಮಾರವರನ್ನ, ನಮ್ಮ ಮೈಸೂರಿನ ಹೆಣ್ಮಗಳು, ಅವರಿಬ್ಬರನ್ನು ಕೂಡ ಕರ್ನಾಟಕದ ವಕ್ಫ್ ಬೋರ್ಡ್ ನಲ್ಲಿ ಮಹಿಳಾ ಸದಸ್ಯರನ್ನಾಗಿ ನಾಮಿನೇಟ್ ಮಾಡಿದ್ದಾರೆ. ಪಾಪ ನರೇಂದ್ರ ಮೋದಿ ರವರಿಗೆ ಅದು ಕಣ್ಣು ಕಾಣಿಸಲ್ಲ. ಎರಡನೇದಾಗಿ ನಾನು ಅತೀವವಾಗಿ ನಂಬುವಂಥ ಸಂವಿಧಾನದ ಮೂಲ ಆಶಯಗಳು. ಸಂವಿಧಾನದ ಮೂಲ ಆಶಯ ಏನ್ ಹೇಳುತ್ತೆ? ಭ್ರಾತೃತ್ವ, ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯ ಇವೆಲ್ಲವನ್ನ ಕೊಟ್ಟಿರೋದು ಯಾವುದು? ಭಾರತದ ಸಂವಿಧಾನ. ಇವತ್ತು ಭಾರತದ ಸಂವಿಧಾನ ಇರುವ ಕಾರಣಕ್ಕಾಗಿಯೇ ನಾವು ಮಸೀದಿಗಳಲ್ಲಿ ಹೋಗಿ ನಮಾಜ್ ಮಾಡಕ್ಕೆ, ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಕ್ಕೆ, ಇಲ್ಲ ಜೈನ ಮಂದಿರದಲ್ಲಿ ಹೋಗಿ ಅವ್ರದ್ದೇನೋ ಕೆಲಸ ಮಾಡೋದಕ್ಕೆ, ನಾವು ಟೋಪಿ ಹಾಕೊಳ್ಳೋದಕ್ಕೆ, ಹಿಜಾಬ್ ಹಾಕೊಳ್ಳೋದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಅವರೊಂದು ಸಂವಿಧಾನ ಬರೀದೇ ಹೋಗಿರ್ತಿದ್ರೆ ಈ ಬಿಜೆಪಿ RSS ಅವರು ನಮ್ಮನ್ನು ಇನ್ನೂ ತುಂಬಾ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ಮುಸಲ್ಮಾನರು ನಾವು ಒಂದು ಕೈಯಲ್ಲಿ ಖುರಾನ್ ಅನ್ನ ಹಿಡಿದ್ರೆ ಮತ್ತೊಂದು ಕೈಯಲ್ಲಿ ಬಾಬಾ ಸಾಹೇಬರು ಬರೆದಿರುವಂತಹ ಭಾರತದ ಸಂವಿಧಾನವನ್ನ ಹಿಡಿದೇ ಹೋರಾಟಕ್ಕೆ ಬರಬೇಕಾಗಿದೆ. ಭಾರತದ ಸಂವಿಧಾನದ ರಚನೆಯಲ್ಲಾಗ್ಲಿ ಅಥವಾ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡೋದ್ರಲ್ಲಾಗ್ಲಿ ಮುಸಲ್ಮಾನರು ಯಾವತ್ತೂ ಹಿಂದೇಟ್ ಹಾಕದವರಲ್ಲ. ಬಾಬಾ ಸಾಹೇಬರನ್ನ ಸಂವಿಧಾನ ರಚನಾ ಸಭೆಗೆ ಕಳಿಸ್ಕೊಡೋದಕ್ಕೆ ಮೆಜಾರಿಟಿ ವೋಟ್ ಅನ್ನ ಹಾಕ್ತವ್ರು ನಾವು ಮುಸಲ್ಮಾನರು. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡೋದಕ್ಕೆ ಈ ದೇಶದ ಹೆಣ್ಣು ಮಕ್ಕಳು ತಯ್ಯಬ್ಜಿ ಅಂತವ್ರು ಇಲ್ಲಿ ನಾವು ಭಾರತ ದೇಶದ ಫ್ಲಾಗ್ ಇಟ್ಕೊಂಡಿದೀವಿ, ಇಲ್ಲಿ ನಮ್ಮ ತಿರಂಗ ಹಾರಾಡ್ತಾ ಇದೆ. ಈ ತಿರಂಗವನ್ನ ಡಿಸೈನ್ ಮಾಡಿದ್ದು ಇಲ್ಲಿ ಕೂತ್ಕೊಂಡಿರುವಂತ ನಮ್ಮಂತ ನಿಮ್ಮಂತ ಹೆಣ್ಣು ಮಗಳು ಸುರಯ್ಯ ತಯ್ಯಬ್ಜಿ ಅನ್ನುವಂಥದ್ದನ್ನ ನಾವಿವತ್ತು ಮರಿಬಾರ್ದು.
ಇವತ್ತು ಕನ್ನಡದ ಬಾವುಟವನ್ನ ಹಿಡ್ದಿದ್ದೀವಿ. ಇವತ್ತು ಕನ್ನಡದ ಕೀರ್ತಿಯನ್ನ ಈ ನೆಲದ ಹೆಮ್ಮೆಯ ಹೆಣ್ಣು ಮಗಳು ಬಾನು ಮುಷ್ತಾಕ್ ರವರು ಇಡೀ ವಿಶ್ವಾದ್ಯಂತ ಪಸರಿಸಿದ್ದಾರೆ. ನಾವು ಹಕ್ಕಿನಿಂದ ಕೇಳ್ತೀವಿ, ವಕ್ಫ್ ನಮ್ಮದು, ಈ ದೇಶ ನಮ್ಮದು, ಈ ದೇಶದ ಸಂವಿಧಾನ ರಚನೆಯಲ್ಲಿ ನಮ್ಮ ಪಾಲಿದೆ, ಈ ದೇಶದ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪಾಲಿದೆ, ಈ ದೇಶಕ್ಕೆ ಅನ್ನ ಕೊಡುವ ರೈತರು ನಾವು, ಈ ದೇಶದ ಗಡಿಯನ್ನ ಕಾಯುವ ಸೈನಿಕರು ನಾವು, ಈ ದೇಶದಲ್ಲಿ ಸಾಹಿತ್ಯ ಬರುವಂತಹ ಸಾಹಿತಿಗಳು ಕೂಡ ನಾವು. ಹಾಗಾಗಿ ಎಲ್ಲ ಹಕ್ಕುಗಳು ಕೂಡ ನಮಗಿದೆ. ನಾವಿವತ್ತು ವಕ್ಫ್ ಬಿಲ್ಲನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಮಗೆ ಹಕ್ಕಿದೆ. ಇವತ್ತು ಗೋಧಿ ಮೀಡಿಯಾಗಳು ಇಡೀ ವಕ್ಫಿನ ಆಸ್ತಿಯನ್ನ ಬಿಟ್ಕೊಟ್ಬಿಟ್ರೆ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟವ್ರೆ, ಬಿಟ್ಕೊಟ್ಬಿಟ್ರೆ ನಿಮಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಈ ಬಿಲ್ ಜಾರಿಯಾಗಿ ಆ ಜಮೀನುಗಳೆಲ್ಲ ಕಬಳಿಕೆ ಆದ್ರೂ ಕೂಡ ನಿಮ್ಮೂರಲ್ಲಿರೋ ಈರೇಗೌಡಂಗೋ, ಬೋರೇಗೌಡಂಗೋ, ಸಣ್ಣಕ್ಕಂಗೋ, ಕುಳ್ಳಕ್ಕಂಗೋ ಈ ಆಸ್ತಿ ಹೋಗಲ್ಲ, ಅದಾನಿ ಅಂಬಾನಿಗೆ ಹೋಗೋದು ಅನ್ನೋದನ್ನ ನಮ್ಮ ಜನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ದೇಶಕ್ಕೆ ಒಂದು ಸೌಹಾರ್ದತೆಯ ಬಹುದೊಡ್ಡ ಆಶಯ ಇದೆ ಮತ್ತು ಸೌಹಾರ್ದತೆಯ ಅತಿ ದೊಡ್ಡ ಇತಿಹಾಸ ಇದೆ. ಮಂಡ್ಯದಲ್ಲೂ ಆ ತರದೊಂದು ಇತಿಹಾಸ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಮಂಡ್ಯದ ಸಾಬ್ರು ಮಾತಾಡಿದ್ರೆ ಅವ್ರು ಹಿಂದೂಗಳು ಮಾತಾಡ್ತವ್ರ, ಸಾಬ್ರು ಮಾತಾಡ್ತವ್ರ ಅಂತ ಗೊತ್ತಾಗದೇ ಇರುವಷ್ಟು ಭಾಷಾ ಪ್ರೇಮ, ಒಳಗೊಳ್ಳುವಿಕೆ, ಒಗ್ಗಟ್ಟು ಎಲ್ಲವೂ ಕೂಡ ಮಂಡ್ಯದಲ್ಲಿದೆ. ಆದ್ರೆ ಇವತ್ತು ಈ ವಕ್ಫ್ ಬಿಲ್ ಅನ್ನ ತಂದು ಈ ಮೋದಿ ಸರ್ಕಾರ, ಈ RSS ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ಹಿಂದೂ ಮುಸಲ್ಮಾನರಲ್ಲಿ ಒಡಕನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದೆ. ಈ ಕಾನೂನಲ್ಲಿ ವೆರಿ ಕ್ಲಿಯರ್ಲಿ ಹೇಳ್ತಾರೆ, ಮುಂಚೆ ಎಲ್ಲ ಏನಿರ್ತಿತ್ತು, ಒಂದೂರಲ್ಲಿ 100 ಮನೆಗಳಿದೆ ಅಂತ ಅಂದ್ರೆ ಆ 100 ಮನೆಗಳಲ್ಲಿ 10 ಮನೆ ಮುಸಲ್ಮಾನರದಿದೆ ಅಂದ್ರೆ 90 ಜನರಲ್ಲಿ ಯಾರೋ ಒಬ್ಬ ಮುಂದೆ ಬಂದು, ಇವ್ರಿಗೆ ನಮಾಜ್ ಮಾಡಕ್ ಒಂದು ಮಸೀದಿ ಇಲ್ಲ ಕಣ, ಒಂದು ಮಸೀದಿ ಕಟ್ಕೊಡೋಣ ಅಂತ ಹೇಳೋರು. ಹೇಳ್ತಿದ್ರು. ಮಸೀದಿ ಕಟ್ಕೊಡ್ತಿದ್ರು, ಅಲ್ಲಿ ನಮಾಜ್ ಮಾಡ್ಕೊಳ್ಳೋರು, ಆ ಪರಂಪರೆ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಅದೇ ಉಲ್ಟಾ ಕೂಡ ಇದೆ. ಅಂದ್ರೆ 90 ಮುಸಲ್ಮಾನರ ಮನೆ ಇದ್ದು 10 ಹಿಂದೂಗಳ ಮನೆ ಇದ್ರೆ ಅವ್ರಿಗೆ ದೇವಸ್ಥಾನ ಕಟ್ಕೊಟ್ಟಂತ ಪರಂಪರೆ ಕೂಡ ಈ ಕರ್ನಾಟಕ ರಾಜ್ಯಕ್ಕಿದೆ, ಭಾರತ ದೇಶಕ್ಕಿದೆ. ಆದ್ರೆ ಇವತ್ತು ಈ ಸೌಹಾರ್ದ ಪರಂಪರೆಯನ್ನ ಒಡೆಯುವಂತ, ಈ ಸೌಹಾರ್ದ ಪರಂಪರೆಯನ್ನ ಮುರಿಯುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ. ಬಿಲ್ಲಲ್ಲಿ ಹೇಳ್ತಾರೆ, ನೀವು ವಕ್ಫ್ಗೆ ಅಂದ್ರೆ ನೀವು ಮುಸಲ್ಮಾನರ 10 ಜನರಿಗೆ ಏನಾದ್ರೂ ದಾನವನ್ನ ಕೊಡಬೇಕು, ವಕ್ಫ್ಗೆ ಕೊಡಬೇಕು ಅಂತ ಹೇಳಿದ್ರೆ ನೀವು 5 ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನರಾಗಿರ್ಬೇಕು ಅಂತ. ಪ್ರಾಕ್ಟೀಸಿಂಗ್ ಮುಸಲ್ಮಾನರು ಯಾರು? ನಮ್ಮ 5 ಫರ್ಜ್ಗಳನ್ನ ಕಂಪ್ಲೀಟ್ ಮಾಡುವಂತವ್ರು, ನಮಾಜ್ ಮಾಡೋರು, ರೋಜಾ ಇಡೋರು, ಜಕಾತ್ ಕೊಡೋರು, ಹಜ್ ಮಾಡೋರು, ಹೀಗೆ 5 ಫರ್ಜ್ಗಳನ್ನ ಕಂಪ್ಲೀಟ್ ಮಾಡುವಂತವ್ರು. ಮೋದಿ ಸರ್ಕಾರ ಏನು ಎಲ್ರ ಮನೆಗೂ ಹೋಗ್ಬಿಟ್ಟು CC ಕ್ಯಾಮ್ರಾ ಇಡುತ್ತಾ, ಯಾರು 5 ಫರ್ಜ್ಗಳನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ, ಯಾರು ಮುಸಲ್ಮಾನರು, ಯಾರು ಮುಸಲ್ಮಾನರಲ್ಲ ಅಂತ? ಇವತ್ತು ಅಲೆಮಾರಿ ಸಮುದಾಯಗಳಿಗೆ, ಅರೆ ಅಲೆಮಾರಿ ಸಮುದಾಯಗಳಿಗೆ ನಿಮ್ಗೊಂದೊಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡಕ್ಕಾಗ್ತಿಲ್ಲ. 5 ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಅಂತ ಯಾವ ತರ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಮಂಡ್ಯ ಇದು ರೈತರ ನೆಲ. ಇವತ್ತೇನು ವಕ್ಫ್ ಬಿಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ವಕ್ಫ್ ಬೈ ಯೂಸರ್ ಅಂದ್ರೆ ನೀವೊಂದು 40 ವರ್ಷದಿಂದನೋ 50 ವರ್ಷದಿಂದನೋ 100 ವರ್ಷದಿಂದನೋ ಯಾವುದು ಪಾಣಿ ಇಲ್ದೆ, RTC ಇಲ್ದೆ ಏನ್ ಜಮೀನ್ ಉಳ್ತಾ ಇದೀರೋ, ಅಥವಾ ಅಲ್ಲೊಂದು ಮಸೀದಿ ಇದೆಯೋ, ಅಲ್ಲೊಂದು ದರ್ಗಾ ಇದೆಯೋ, ಅದು ಯಾವುದೇ ಕಾರಣಕ್ಕೂ ನಿಮ್ದಾಗಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಸರ್ಕಾರ ಒತ್ತುವರಿ ಮಾಡ್ಕೊಳ್ಳುತ್ತೆ, ಸರ್ಕಾರ ತನ್ನ ಹೆಸರಿಗೆ ಬರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕಾಯ್ದೆ ಇವತ್ತು ರೈತರಿಗೂ ಕೂಡ ಕುತ್ತು ತರುವಂತಹ ಸಾಧ್ಯತೆಗಳು ಇದಾವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನರಲ್ಲಿ 75% ರೈತರೇ ಇದ್ದೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತೆಷ್ಟೋ ಜನ ಮುಸಲ್ಮಾನ್ ರೈತರು, ನಮ್ಮ ಅಪ್ಪನೂ ಸೇರ್ದಂಗೆ ಉಳ್ತಾ ಇರೋದು ಸಾಗುವಳಿ ಜಮೀನ್ ವಾಸೋಣ ಅಂತ. ಸಾಗುವಳಿ ಜಮೀನ್ಗಳಿಗೂ ಕೂಡ ನೋಡಿ, ಇವರು ಸಾಗುವಳಿ ಜಮೀನು ಉಳ್ತಿದ್ದಾರೆ, ಇದು ವಕ್ಫ್ ಆಗಿ ಇವರು ಕನ್ವರ್ಟ್ ಮಾಡುವ ಸಾಧ್ಯತೆ ಇದೆ, ಹಾಗಾಗಿ ಇದನ್ನ ಕಿತ್ಕೊಂಡ್ಬಿಡೋಣ ಅಂತ ಕಿತ್ತುಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಇವತ್ತು ಇವರು ಜಮೀನ್ಗಳಿಗೆ ದಾಖಲೆಗಳಿಲ್ಲ, RTCಗಳಿಲ್ಲ, ಪಹಣಿಗಳಿಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ. ಬರೀ ವಕ್ಫ್ ಭೂಮಿಗಲ್ಲ, ಹಿಂದೂ ದೇವಸ್ಥಾನಗಳಿಗೂ ಕೂಡ ಆ ತರದ RTCಗಳಿಲ್ಲ. ಹಿಂದೂ ಮುಸಲ್ಮಾನರ ದೇವಸ್ಥಾನಗಳು, ದೇವತಾ ಕೆಲಸಗಳು ಅದ್ ಆಚೆಗಿರ್ಲಿ. ಇವತ್ತು ನಮ್ಮ ದೇಶದಲ್ಲಿ ಹೊಲ ಉಳ್ತಾ ಇರುವಂತ 40% ಜನರ ಹತ್ರ RTCನೂ ಇಲ್ಲ, ಪಾಣಿನೂ ಇಲ್ಲ. ಉಳ್ತಾ ಇರೋದು ಗೋಮಾಳ ಮತ್ತೆ ಸಾಗುವಳಿ ಜಮೀನು. ಆತ್ಮೀಯ ಬಂಧುಗಳೇ, ಇವತ್ತು ಈ ವಕ್ಫ್ ಕಾನೂನನ್ನ ತಂದು ಮ್ಯಾಜಿಸ್ಟ್ರೇಟ್ರು,
DC ಇವ್ರನ್ನೆಲ್ಲ ತರ್ತಿದ್ದಾರೆ. ಇದ್ರ ಜೊತೆಗೆ ಹೇಳ್ತಿದ್ದಾರೆ, ನೋಡಿ ನೀವು ಜಾತ್ಯತೀತತೆಯ ಬಗ್ಗೆ ನಂಬಿಕೆ ಇಟ್ಕೊಂಡಿಲ್ಲ ಅಂತ. ಇದುವರೆಗೆ ಜಾತ್ಯತೀತತೆ ಅನ್ನುವಂಥದ್ದು ಮೋದಿಗಾಗ್ಲಿ ಅಥವಾ ಬಿಜೆಪಿ ಅವ್ರಿಗಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಇವ್ರಿಗೆ ಯಾರಿಗೂ ನೆನಪೇ ಇರ್ಲಿಲ್ಲ. ಬರೀ ನೆನಪಿದ್ದಿದ್ದು ಜಾತಿ ಧರ್ಮ ಕಿತ್ತಾಡ್ಸೋದ್ ಮಾತ್ರ. ಇವಾಗ ಸಾಬ್ರ ವಿಷಯ ಬಂದಾಗ, ಮುಸಲ್ಮಾನರ ವಿಷಯ ಬಂದಾಗ ಹುಸಿ ಜಾತ್ಯತೀತತೆಯ ನೆನಪಾಗಿದೆ. ಆ ಜಾತ್ಯತೀತತೆಯ ನಿಟ್ಟಿನಲ್ಲಿ ಹೇಳ್ತಾರೆ, ನಾವು ಇಬ್ಬರು ನಾನ್ ಮುಸ್ಲಿಂಗಳನ್ನ ಅಂದ್ರೆ ಮೆಜಿಸ್ಟ್ರೇಟ್ರು DC ಇವ್ರನ್ನೆಲ್ಲರನ್ನು ಬಿಟ್ಟು ಕೂಡ ಇಬ್ಬರು ನಾನ್ ಮುಸ್ಲಿಂಗಳನ್ನ, ಮುಸ್ಲಿಮೇತರರನ್ನ ಕಮಿಟಿ ಒಳಗಡೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಮಣ್ಣ ವಾಸು ಅಣ್ಣ ಕೂತ್ಕೊಂಡವ್ರೆ, ವಾಸು ಅಣ್ಣನಂತವ್ರನ್ನ ಲಕ್ಷ್ಮಣ್ ಸರ್ ಅಂತವ್ರನ್ನ ಕರ್ಕೊಂಡ್ಬಂದು ಕಮಿಟಿಗೆ ಹಾಕಿದ್ರೆ ಪಾಪ ಇನ್ನೊಂಚೂರು ಭ್ರಷ್ಟಾಚಾರ, ಇಲ್ಲಿರೋ ಭ್ರಷ್ಟಾಚಾರನ್ನು ತಡೆದು ಒಂಚೂರು ಉದ್ಧಾರ ಮಾಡ್ತಾರೆ. ಅದೇ ಹೆಂಗ್ ಪುಂಗ್ಲಿನೋ ಆ ಕೆರೆಹಳ್ಳಿ ಪೆರೆಹಳ್ಳಿ ಯಾರೋ ಇದಾನಲ್ಲ ಅಂತವ್ನ ತಂದು ಹಾಕಿದ್ರೆ ಏನ್ ಮಾಡ್ತಾರೆ, ಅಂತವ್ರನ್ನ ತಂದು ಹಾಕಿದ್ರೆ ನೀಟಾಗಿ ಬರೀತಾರೆ, ಈ ಜಮೀನಿಗೆ ಯಾವುದೇ ದಾಖಲೆಗಳಿಲ್ಲ, ಹಾಗಾಗಿ ಇದನ್ನ ಸರ್ಕಾರ ಒತ್ತುವರಿ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳ್ತಾರೆ. ಆಗ ಕುತ್ತು ನಿಜವಾಗ್ಲೂ ಬಂದು ನಿಲ್ಲುತ್ತೆ. ನಾನು ಮಾಧ್ಯಮಗಳಲ್ಲಿ ಮಾತಾಡಿದ ನಂತರ ನಂಗೆ ತುಂಬಾ ಜನ ನಮ್ಮದೇ ಸಮುದಾಯದವ್ರು ಫೋನ್ ಮಾಡಿ ಕೇಳಿದ್ರು, ನಿಮಗೆ ಯಾಕೆ ಬೇಕು ಮೇಡಮ್ ಈ ವಕ್ಫ್ ಹೋರಾಟ, ಎಲ್ಲ ಹೊಡೆದು ತಿಂದವ್ರೆ, ನೀವ್ ಯಾಕೆ ಇದ್ರ ವಿರುದ್ಧವಾಗಿ ಹೋರಾಡ್ತೀರಾ, ಈ ಬಿಲ್ ವಿರುದ್ಧವಾಗಿ ಹೋರಾಡ್ತೀರಾ, ನಿಮ್ ಶಕ್ತಿನ ಇದ್ರಲ್ಲಿ ಯಾಕೆ ಬೇಯಿಸ್ತೀರಾ ಅಂತ ಕೇಳಿದ್ರು. ಆಗ ನಾನು ಹೇಳ್ದೆ, ಇದುವರೆಗೆ ಯಾರಾದ್ರೂ ಹೊಡೆದ್ ತಿಂದಿದ್ರೆ ಆ ಹೊಡೆದ್ ತಿನ್ನೋದು ಬರೀ ವಕ್ಫ್ ಆಸ್ತಿನ ಅಷ್ಟೇ ಅಲ್ಲ, ಈ ದೇಶದಲ್ಲಿರುವಂತ ಬಹುತೇಕ ಸರ್ಕಾರದ ಆಸ್ತಿಗಳನ್ನು ಕೂಡ ಉಳ್ಳವರು ಆಡಳಿತಶಾಹಿಗಳು ಹೊಡೆದ್ ತಿಂದಿರುವಂತದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಇವಾಗ ಹೊಡೆದ್ ತಿಂದಿರೋದು ಯಾವುದೋ ಒಂದು ಬಿಲ್ಡಿಂಗ್ನೋ ಯಾವುದೋ ಒಂದು 4 ಎಕರೆ ಜಮೀನೋ ಹೊಡೆದ್ ತಿಂದವ್ರೆ ಕಣ್ರಪ್ಪ. ಇವಾಗ ಇವ್ರಿಗೆ ಬಿಟ್ರೆ RSS BJP ಅವ್ರಿಗೆ ನಮ್ಗೆ ಸಜ್ದಾ ಮಾಡಕ್ಕೆ ಮಸೀದಿನೂ ಬಿಡಲ್ಲ, ಹೂಳಕ್ ಸ್ಮಶಾನನೂ ಬಿಡ್ದಂಗ್ ಹೊಡ್ಕೊಂಡು ಹೋಯ್ತಾರೆ. ಅದಕ್ಕೋಸ್ಕರ ನಾವಿವತ್ತು ಬೀದಿಗೆ ಇಳಿಬೇಕಾಗಿದೆ ಅಂತ. ಹೇಗ್ ಬಂತು ಈ ವಕ್ಫ್, ಹೇಗ್ ಬಂತು ಈ ವಕ್ಫ್ ಅಂತ ಅಂದ್ರೆ, ತುಂಬಾ ಜನಕ್ಕೆ ವಕ್ಫ್ ಅಂದ್ರೆ ಇದು ಯಾವುದೋ ಒಂದು ಸಾಬ್ರು ಕಟ್ಕೊಂಡಿರೋ ಸಂಘ ಅನ್ನುವಂಥ ಮನೋಭಾವನೆ ತುಂಬಾ ಜನ ನಾನ್ ಮುಸ್ಲಿಮ್ಸ್ಗಳಲ್ಲಿ, ನಮ್ಮ ಹಿಂದೂ ಸ್ನೇಹಿತರುಗಳಲ್ಲಿ ಈ ಬಿಜೆಪಿಯ ವಾಟ್ಸಪ್ ಯೂನಿವರ್ಸಿಟಿ ಅವರು ತುಂಬ್ತಾ ಇದ್ದಾರೆ. ಈ ವಕ್ಫ್ ಮೊಘಲರ ಕಾಲದಲ್ಲಿ ಎಲ್ಲ ರಾಜರು ಕೂಡ ವಕ್ಫ್ಗೆ ದಾನವನ್ನ ಕೊಟ್ಟಿದ್ದಾರೆ. ಹೆಂಗೆ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ರವರು ಶೃಂಗೇರಿ ಮಠಕ್ಕೆ ದಾನವನ್ನ ಕೊಟ್ರೋ, ಹಂಗೆ ದೇವಸ್ಥಾನಗಳಿಗೂ ಕೂಡ ಹಿಂದೂ ರಾಜರು, ಮಸೀದಿಗಳಿಗೂ ಕೂಡ ಹಿಂದೂ ರಾಜರು, ಮುಸಲ್ಮಾನರ ರಾಜರು ದೇಣಿಗೆಯ ರೂಪದಲ್ಲಿ, ದಾನದ ರೂಪದಲ್ಲಿ ಆಸ್ತಿಗಳನ್ನ ಕೊಟ್ಟಿದ್ದಾರೆ. ಆ ಆಸ್ತಿಯನ್ನ ಒಟ್ಟಾಗಿ ಇಟ್ಟು ಅದನ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಹೇಳಿ 1913ರಲ್ಲಿ ಬ್ರಿಟಿಷರು ವಕ್ಫ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿದ್ರು. ಆ ವಕ್ಫ್ ಬೋರ್ಡ್ ಸ್ಥಾಪನೆ ಆದ ನಂತರ ಅದು ತನ್ನ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇತ್ತು. 1947ರಲ್ಲಿ ದೇಶ ವಿಭಜನೆ ಆಯಿತು. ದೇಶ ವಿಭಜನೆ ಆದ ಸಂದರ್ಭದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಾದ್ರು. ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರು ಈ ದೇಶದ ಕಾನೂನನ್ನ ಮಾಡ್ತಾ ಇದ್ದಂಥವ್ರ ಬಳಿ, ನಮ್ಮ ನಾಯಕರುಗಳ ಬಳಿ ಹೋಗಿ ಕೇಳ್ಕೊಂಡ್ರು, ಸ್ವಾಮಿ ನಮಗೆ ನೋಡಿ ನಾವು ಅಲ್ಪಸಂಖ್ಯಾತರಾಗ್ಬಿಟ್ಟಿದೀವಿ, ನಮ್ಮ ಧಾರ್ಮಿಕ ಕಟ್ಟುಪಾಡುಗಳಿದಾವೆ, ಇವಕ್ಕೆಲ್ಲ ಹೊಡೆತ ಬೀಳುವಂತ ಸಾಧ್ಯತೆಗಳಿದೆ ಅಂತ ಕಾಣಿಸ್ತಾ ಇದೆ, ಹಾಗಾಗಿ ನಮಗೆ ಪೊಲಿಟಿಕಲ್ ರಿಸರ್ವೇಶನ್ ಬೇಕು ಅಂತ ಕೇಳಿದ್ರು. ಆಗ ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ರಿಸರ್ವೇಶನ್ ನ ಧರ್ಮದ ಅನುಸಾರದಲ್ಲಿ ಕೊಟ್ರೆ ಇದು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಉಲ್ಬಣಗೊಳಿಸುತ್ತೆ, ಹಾಗಾಗಿ ನಾವು ನಿಮಗೆ ಪರ್ಯಾಯವಾಗಿ ನಿಮ್ಮ ಧಾರ್ಮಿಕ ಹಕ್ಕುಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ವಕ್ಫ್ ಬೋರ್ಡ್ ನಲ್ಲಿ ಸಂಪೂರ್ಣವಾದ ಹಕ್ಕುದಾಯಿತ್ವವನ್ನ ನಿಮ್ಮದೇ ಸಮುದಾಯಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳಿ ಕಾನೂನಿನ ಅಂಗೀಕಾರವನ್ನ ಸ್ವಾತಂತ್ರ್ಯ ನಂತರ ಮಾಡಿದ್ರು. ಈಗ ಬಿಜೆಪಿ ಅವರು ಮಾಡಕ್ ಹೊರಟಿರುವಂಥದ್ದು, ಮೋದಿ ಮಾಡಕ್ ಹೊರಟಿರುವಂಥದ್ದು ನಮ್ಮ ಕಾನೂನಿನ ಮೂಲ ಸ್ವರೂಪ ಏನಿದೆ, ಸಂವಿಧಾನದ ಮೂಲ ಸ್ವರೂಪ ಏನಿದೆ, ಈ ಮೂಲ ಸ್ವರೂಪಕ್ಕೆ ಧಕ್ಕೆ ತರೋದಕ್ಕೆ ಹೊರಟಿರುವಂಥ ಕೆಲಸ. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೋರಾಟಕ್ಕೆ ಇಳಿಬೇಕಾಗಿದೆ. ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ಬೀದಿಗೆ ಇಳಿಬೇಕಾಗಿದೆ. ಯಾಕಂದ್ರೆ ಶಾಹೀನ್ ಬಾಗ್ ನಲ್ಲಿ NRC CAA ಅನ್ನ ಸ್ಟಾಪ್ ಮಾಡೋದಕ್ಕೆ ಒಂದು ದೊಡ್ಡ ಸವಾಲನ್ನ ಎಸ್ತಿದ್ದು ನಮ್ಮ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು. ಅದರ ಜೊತೆಗೆ ಎಲ್ಲ ನಮ್ಮ ಈ ನಾಡಿನ ಎಲ್ಲ ಹಿಂದೂ ಹೆಣ್ಮಕ್ಳು ಕೂಡ ನಮ್ಮ ಜೊತೆಗೆ ನಿಂತಿದ್ರು. ಆದ್ರೆ ಮುಸ್ಲಿಂ ಹೆಣ್ಮಕ್ಳು ಶಾಹೀನ್ ಬಾಗ್ ನಲ್ಲಿ ಬಹುದೊಡ್ಡದಾದಂತಹ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಹಿಜಾಬ್ ಸಂದರ್ಭದಲ್ಲಿ ನಮ್ಮ ಹೋರಾಟ ಮತ್ತು ನಮ್ಮ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಮೊನ್ನೆ ನಡೆದಂತ ಯುದ್ಧದ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಎರಡೂ ಶಕ್ತಿ ಸೇರಿದ್ರೆ ದೇಶವನ್ನ ನಾವು ಕಾಪಾಡಬಹುದು ಅನ್ನುವಂಥದ್ದನ್ನ ನಮ್ಮ ಹೆಣ್ಮಕ್ಳು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚೆಚ್ಚು ಹೆಣ್ಣು ಮಕ್ಕಳು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗಿದೆ. ಹೋರಾಟದ ಶಕ್ತಿಯನ್ನಾಗಿ ನಮ್ಮ ಮನೆಗಳಲ್ಲೂ ಕೂಡ ನಾವು ಇದನ್ನ ಚರ್ಚೆ ಮಾಡಿ ಅರ್ಥ ಮಾಡಿಸ್ಬೇಕಾಗಿದೆ. ಮಿತ್ರರೇ, ಈ ಹೊತ್ತಿನ ತುರ್ತು ಏನಂತ ಹೇಳಿದ್ರೆ, ಇವತ್ತು ವಕ್ಫ್ ಬಿಲ್ ನ ಪ್ರೊಟೆಸ್ಟ್ ನಡೀತಾ ಇದೆ. ಮಂಡ್ಯದಲ್ಲಿ ಇಷ್ಟು
ಟೋಪಿಗಳು, ಗಡ್ಡಗಳು, ಬುರ್ಖಾಗಳು, ಹಿಜಾಬ್ಗಳು ಎಲ್ಲವೂ ಕಾಣಿಸ್ತಾ ಇದ್ದಾವೆ. ನಾನು ಇದನ್ನ ನನ್ನ ಸಮುದಾಯಕ್ಕೆ ಮತ್ತು ನನ್ನ ಸಮುದಾಯ ಮುಂದೆ ಮಾಡಬೇಕಾಗಿರುವಂತಹ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸಬಾರ್ದು. ಮಾರ್ಟಿನ್ ನಿಮೋಲೆರ್ ಆತ ಹಿಟ್ಲರ್ ಇದ್ದಂತ ಸಂದರ್ಭದಲ್ಲಿ ಹಿಟ್ಲರ್ನ ತುಳಿತಕ್ಕೆ ಒಳಗಾದಂತ ಒಬ್ಬ ಲೇಖಕ, ಒಬ್ಬ ಕ್ರಾಂತಿಕಾರಿ, ಒಬ್ಬ ಕವಿ ಹೇಳ್ತಾನೆ, ಅವರು ಮೊದಲು ಕಮ್ಯುನಿಸ್ಟರನ್ನ ಗುರಿ ಮಾಡಿದರು, ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟನಾಗಿರಲಿಲ್ಲ. ನಂತರ ಅವರು ಸಮಾಜವಾದಿಗಳನ್ನ ಗುರಿ ಮಾಡಿದರು, ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ಸಮಾಜವಾದಿ ಆಗಿರಲಿಲ್ಲ. ನಂತರ ಅವರು ಇಂಡಿಯಾದ ಕಾಂಟೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ದಲಿತರನ್ನ ಗುರಿ ಮಾಡಿದರು, ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ದಲಿತನಾಗಿರಲಿಲ್ಲ. ನಂತರ ಅವರು ರೈತರನ್ನ ಗುರಿ ಮಾಡಿದರು, ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ರೈತನಾಗಿರಲಿಲ್ಲ. ನಂತರ ಅವರು ಮುಸಲ್ಮಾನರನ್ನ ಗುರಿ ಮಾಡಿದರು, ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ಮುಸಲ್ಮಾನನಾಗಿರಲಿಲ್ಲ. ನಂತರ ಅವರು ನನ್ನನ್ನೇ ಗುರಿ ಮಾಡಿದರು, ಆದರೆ ನನ್ನ ಪರವಾಗಿ ಮಾತನಾಡಲು ಯಾರೂ ಇರಲಿಲ್ಲ ಅಂತ. ನಾನು ನನ್ನೆಲ್ಲ ಸಮುದಾಯದ ಸಹೋದರರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಮಂಡ್ಯ ಹೋರಾಟದ ಭೂಮಿ, ರೈತರ ಚಳುವಳಿಗೆ ಮುನ್ನುಡಿಯನ್ನ ಬರೆದಂಥ ನೆಲ ಮಂಡ್ಯ, ಕಮ್ಯುನಿಸ್ಟ್ ಚಳುವಳಿಗೆ ಮುನ್ನುಡಿಯನ್ನ ಬರೆದಂತಹ ನೆಲ ಮಂಡ್ಯ. ಈ ಮಂಡ್ಯಗೆ ಹೋರಾಟಗಳಿಗೆ ಸಮಾಜವನ್ನ ಕಟ್ಟುವ ಕನಸಿನ ಕಂಗಳನ್ನ ಹೊಂದಿರುವಂತಹ ಸಾಕಷ್ಟು ಜನ ಹೋರಾಟಗಾರರನ್ನ ಮಂಡ್ಯ ಕೊಡುಗೆಯಾಗಿ ಕೊಟ್ಟಿದೆ. ಅದರಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ನಮ್ಮ ವಾಸು ಅಣ್ಣ ಕೂಡ ಇದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ, ಇಲ್ಲಿ ನಡೆಯುವಂತಹ ರೈತರ ಹೋರಾಟದಲ್ಲೂ ಕೂಡ ಇಷ್ಟೇ ಟೋಪಿಗಳು, ಇಷ್ಟೇ ಬುರ್ಖಾಗಳು ಕಾಣಿಸ್ಬೇಕು. ದಲಿತ ಹೋರಾಟಗಳಲ್ಲೂ ಕಾಣಿಸ್ಬೇಕು. ಯಾಕಂದ್ರೆ ಇಸ್ಲಾಂನ ಮೂಲ ತತ್ವವೇ ಇರೋದು, ಯಾರು ತುಳಿತಕ್ಕೆ ಒಳಪಟ್ಟರು ಕೂಡ ಅವರ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ ಅಂತ. ಆ ತತ್ವವನ್ನ ಪಾಲಿಸುವವರು ನಾವಾಗೋಣ. ಆಗ ಮಾತ್ರ ಉಳಿದವರೆಲ್ಲರೂ ನಮ್ಮ ಜೊತೆ ಬಂದು ಕೂರೋದಕ್ಕೆ ಸಾಧ್ಯ. NRCC ಚಳುವಳಿನಲ್ಲಿ ನಮ್ಮ ಜೊತೆಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಜೊತೆಗೆ ನಿಂತಿದ್ರು ನಮ್ಮೆಲ್ಲ ಪ್ರಗತಿಪರರು, ಹಿಂದೂ ಸಹೋದರರು. ನಾವ್ ಯಾವುದೇ ಕಾರಣಕ್ಕೂ ಈ ವೇದಿಕೆಯ ಮೂಲಕ ಸಂದೇಶವನ್ನ ಕೊಡೋಣ, ಈ ಹೋರಾಟ ವಕ್ಫ್ ಬಿಲ್ ನ ವಿರುದ್ಧವಾಗಿ ಮಾತ್ರ, ಹಿಂದೂಗಳ ವಿರುದ್ಧವಾಗಿ ಅಲ್ಲ. ಈ ಹೋರಾಟ ಬಿಜೆಪಿ ಮತ್ತು RSS ನ ವಿರುದ್ಧ ಮಾತ್ರ, ಹಿಂದೂಗಳ ವಿರುದ್ಧ ಅಲ್ಲ. ಈ ಹೋರಾಟ ನಮ್ಮ ಹಕ್ಕುಗಳನ್ನ ಕಿತ್ತುಕೊಳ್ತಾ ಇರುವಂತಹ ಪದೇ ಮುಸಲ್ಮಾನರನ್ನ ಅನುಮಾನಿತರಾಗಿ, ಅವಮಾನಿತರಾಗಿ ನಾವು ಬದುಕೋಕ್ಕೂ ಕೂಡ ಅಸಾಧ್ಯ ಅನ್ನೋ ರೀತಿಯಲ್ಲಿ ಮಾಡಿಟ್ಟಿರುವಂತಹ ಬಿಜೆಪಿ ಸರ್ಕಾರದ ಮೋದಿ, ಅಮಿತ್ ಶಾ ವಿರುದ್ಧವೇ ಹೊರತು ಹಿಂದೂ ಸಮುದಾಯದ ವಿರುದ್ಧ ಅಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನಾವು ಈ ಮಂಡ್ಯದ ವೇದಿಕೆಯಿಂದ ಕೊಡೋಣ. ಯಾಕಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ ಅಂತ ನೀವು ಮಂಡ್ಯದವರೆಲ್ಲ ಹೇಳ್ತಿರ್ತೀರ. ಮಂಡ್ಯದ ಈ ಹೋರಾಟದ ಮೂಲಕ ನಾವೆಲ್ಲರೂ ಕೂಡ ಈ ದೇಶವನ್ನ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ನಮ್ಮ ಈಮಾನನ್ನು ಕೂಡ ಪ್ರೀತಿಸ್ತೀವಿ. ನಮ್ಮ ಈಮಾನನ್ನ ನಾವು ಎಷ್ಟು ಆರಾಧಿಸ್ತೀವೋ ಅಷ್ಟೇ ಈ ದೇಶವನ್ನ ಕೂಡ ಪ್ರೀತಿಸ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿ ಮಳೆ ಬರೋ ಹಾಗಿದೆ. ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಸಂವಿಧಾನ್, ಜೈ ಭೀಮ್, ಇನ್ಕುಲಾಬ್ ಜಿಂದಾಬಾದ್.